Hi, welcome to all. Welcome to CAD NEST YouTube ಚಾನಲ್. ನಾನು ರಜನಿ. ಇವತ್ತು ನಾನು ನಿಮಗೆ ಇನ್ಕಮ್ ಟ್ಯಾಕ್ಸ್ ಪರ್ಸನ್ ಅಂದರೆ ಏನು, ಅದರಲ್ಲಿರುವ ಡಿಫರೆಂಟ್ ಟೈಪ್ ಯಾವ್ದು ಅಂತ ನಾನು ಹೇಳ್ತೇನೆ. ಫಾರ್ ದ ಪರ್ಪಸ್ ಆಫ್ charging of income tax, the income tax department made a different types in persons is called as income tax persons. In ಆದಾಯ ತೆರಿಗೆಯ ಡಿಪಾರ್ಟ್ಮೆಂಟ್ ಆದಾಯ ತೆರಿಗೆಯನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಆದಾಯ ತೆರಿಗೆಯ ವ್ಯಕ್ತಿ ಅಂತ ಈ ಕೆಳಗಿನ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ. ಅಕಾರ್ಡಿಂಗ್ ಟು Income Tax Act 1961, Section 2, Subsection 31, a person includes a belows like an individuals, a Hindu undivided family, a company, or a firm, or an association of person or a body of individual, whether incorporated or not, or a local authority, and a very artificial juridical person not falling within any of the preceding subclasses. And last one, association of a persons or body of an individual or a local authorities or artificial juridical persons, they are established or formed for the purpose of profit or gain or for the purpose of income. ಆದಾಯ ತೆರಿಗೆಯ ವ್ಯಕ್ತಿ ಅಂದರೆ ಯಾರು? ಆದಾಯ ತೆರಿಗೆಯ ಕಾನೂನು 1961 ಸೆಕ್ಷನ್ 2 ಸಬ್ಸೆಕ್ಷನ್ 31 ಪ್ರಕಾರ ಆದಾಯ ತೆರಿಗೆಯ ವ್ಯಕ್ತಿ ಅಂದರೆ ಒಂದು ವೈಯಕ್ತಿಕ ವ್ಯಕ್ತಿ ಅಥವಾ ಹಿಂದೂ ಅವಿಭಾಜ್ಯ ಕುಟುಂಬ ಅಥವಾ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆ ಅಥವಾ ವ್ಯಕ್ತಿಗಳ ಗುಂಪು ಅಥವಾ ಸ್ಥಳೀಯ ಪ್ರಾಧಿಕಾರಿಗಳು ಅಥವಾ ಕೃತಕ ನ್ಯಾಯಶಾಸ್ತ್ರೀಯ ವ್ಯಕ್ತಿಗಳು ಮತ್ತು ಈ ಕೃತಕ ನ್ಯಾಯಶಾಸ್ತ್ರೀಯ ವ್ಯಕ್ತಿಗಳು ಒಂದು ಕಂಪನಿಯನ್ನು ಸೃಷ್ಟಿಸಿ ಏನಕ್ಕಾಗಿ ಕಂಪನಿನ ಸೃಷ್ಟಿಸಿರ್ತಾರೆ? ಆದಾಯಕ್ಕಾಗಿ ಸೃಷ್ಟಿಸಿರುವ ಆ ಕೃತಕ ಶಾಸ್ತ್ರೀಯ ವ್ಯಕ್ತಿಗಳ ಗುಂಪನ್ನು ನಾವು ಆದಾಯ ತೆರಿಗೆಯ ವ್ಯಕ್ತಿಗಳು ಅಂತ ಕರಿತೀವಿ. ಇದು ಈ ಮೇಲಿನ ಎಲ್ಲ ಟೈಪ್ಸ್ಗಳು ಎಲ್ಲ ವಿಧಗಳು ನಮಗೆ ಇನ್ಕಮ್ ಟ್ಯಾಕ್ಸ್ ಪರ್ಸನ್ಸ್ ಅಂತ ನಾವು ಕರಿತೀವಿ. ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಟು ಆಲ್.